ನಮಸ್ತೆ. ಇದೇನು ಗೊತ್ತಾ, ಬಂಬೆ ಅಂತ ಹೇಳ್ತೀವಿ, ಬನಾನಾ ಸ್ಟೆಮ್. ಆರೋಗ್ಯಕ್ಕೆ, ಕಿಡ್ನಿ ಪ್ರಾಬ್ಲಮ್ಸಿಗೆ ತುಂಬ ಒಳ್ಳೆಯದಿದು. ಇದರಿಂದ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಉಪ್ಪು, ಬೆಲ್ಲ, ಹಸಿಮೆಣಸು, ಇದನ್ನು ಸಣ್ಣಕ್ಕೆ ಮಿಕ್ಸಿಲಿ ಹಾಕಿ ಸಣ್ಣ ಮಾಡಿಟ್ಕೊಂಡಿದ್ದೇನೆ. 1-2 ಟೇಬಲ್ ಸ್ಪೂನು ಹೆಸರು ಬೇಳೆನ ನೀರಲ್ಲಿ ನೆನೆಸಿಟ್ಟಿದ್ದೇನೆ 10 ನಿಮಿಷ. ಆಮೇಲೆ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಒಣಮೆಣಸು ಮತ್ತು ಕರಿಬೇವು. ಈಗ ನಾವು ಈ ಒಳಗಿನ ಪಾರ್ಟನ್ನು ಮಾತ್ರ ಯೂಸ್ ಮಾಡ್ಕೋಬೇಕು. ಈ ಥರ ಸೀಳಿ ಅದರ ಹೊರಗಿನ ಸಿಪ್ಪೆನ ತೆಕ್ಕೊಂಡ್ಬಿಡ್ಬೇಕು. ಇದರಲ್ಲಿ ನಾರಿನಂಶ ತುಂಬ ಇರುತ್ತೆ. ಹೊರಗಿನ ಸಿಪ್ಪೆನ ತೆಗೆದಾದ್ಮೇಲೆ ಸಣ್ಣ ಸ್ಲೈಸಸ್ ಮಾಡ್ಕೋಬೇಕು. ತುಂಬ ನಾರಿರುತ್ತೆ. ಈ ನಾರನ್ನೆಲ್ಲ ಹೀಗೆ ಬೆರಳಲ್ಲಿ ಹೀಗೆ ಒಂದಾದ್ಮೇಲೆ ಒಂದನ್ನು ತಕ್ಕೋಬೇಕು. ಈ ನಾರನ್ನು ತೆಗೆದ ಮೇಲೆ ಹೀಗೆ ಒಂದ್ರ ಮೇಲೆ ಒಂದು ಜೋಡಿಸಿಟ್ಟು ಸಣ್ಣಕ್ಕೆ ಹಚ್ಕೋಬೇಕು. ಈ ಥರ ನಾರು ಬರ್ತಾನೆ ಇರುತ್ತೆ. ಇದನ್ನು ಎಷ್ಟಾಗುತ್ತೋ ಅಷ್ಟನ್ನು ತೆಗೆದುಕೊಳ್ಳಿ. ಇಲ್ಲಿ ನಾನು ನೀರಿಗೆ ಒಂದು ಸ್ವಲ್ಪ ಮಜ್ಜಿಗೆ ಹಾಕಿಟ್ಟಿದ್ದೇನೆ. ಮೊಸರು ಹಾಕೋಬೋದು. ಈ ಕಟ್ ಮಾಡಿರೋ ಪೀಸಸನ್ನು ಇದರಲ್ಲಿ ಹಾಕಿ ನೆನೆಸ್ಕೋಬೇಕು, ಇಲ್ಲಾಂದರೆ ಅದು ಕಪ್ಪಾಗಿ ಹೋಗುತ್ತೆ. ಈ ರೀತಿ ಮಜ್ಜಿಗೆ ನೀರಲ್ಲಿ ಪೂರ್ತಿಯಾಗಿ ಬೊಂಬೆನ ನೆನೆಸಿಟ್ಟಿದ್ದೇನೆ. ಈಗ ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ತಗೊಂಡಿದ್ದೇನೆ. ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಸಾಸಿವೆ, ಉದ್ದಿನಬೇಳೆ, ಒಣಮೆಣಸು ಮತ್ತು ಕರಿಬೇವು. ಈ ಮಜ್ಜಿಗೆಯಲ್ಲಿ ನೀರಲ್ಲಿ ನೆನೆಸಿಟ್ಟಿದ್ದ ಬಂಬೆಯನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ. ಅದನ್ನ ಈಗ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೇನೆ. ಆಮೇಲೆ ಹೆಸರು ಬೇಳೆನೂ ನೀರೆಲ್ಲ ಬಸಿದ್ಬಿಟ್ಟು ಅದನ್ನು ಸೇರಿಸ್ಕೊತಾ ಇದ್ದೇನೆ. ಈಗ ನೀರು ಹಾಕಿಬಿಟ್ಟು ಇದನ್ನು ಬೇಯಲಿಕ್ಕೆ ಬಿಡಬೇಕು. ಬೆಲ್ಲ ಸೇರಿಸ್ತಾ ಇದ್ದೇನೆ. ಇದನ್ನು ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಈಗ ಅರ್ಧದಷ್ಟು ಬೆಂದಿದೆ. ಹಸಿಮೆಣಸು ಸೇರಿಸ್ಕೊತಾ ಇದ್ದೇನೆ. ಈಗ ಒಂದು ಸ್ವಲ್ಪ ತಗೊಂಡು ಈ ಥರ ಒತ್ತಿ ಬೇಳೆ ಬೆಂದಿದ ಅಂತ ನೋಡ್ಕೊಂಡು ಚೆಕ್ ಮಾಡ್ಕೋಬೋದು. ಆಲ್ಮೋಸ್ಟ್ ಬೆಂದಿದೆ. ಕೊನೆಯದಾಗಿ ಉಪ್ಪು ಸೇರಿಸ್ತಾ ಇದ್ದೇನೆ. ಈಗ ನೀರೆಲ್ಲ ಆರಿದೆ. ಕೊನೆಯದಾಗಿ ನಿಮ್ಗೆ ಇಷ್ಟ ಇದ್ದರೆ ತೆಂಗಿನ ತುರಿ ಸೇರಿಸ್ಕೋಬೋದು. ಇಷ್ಟ ಆದರೆ ಸರಿ. ಆರೋಗ್ಯಕರವಾದ ರುಚಿಯಾದ ಬಂಬೆ ಅಥವಾ ಬನಾನಾ ಸ್ಟೆಮ್ ಪಲ್ಯ ರೆಡಿ.